ಹಾಯ್ ಫ್ರೆಂಡ್ಸ್, ನಾನು ರಾಠೋಡ್. ಈ ದಿನ ಭೌತಶಾಸ್ತ್ರದ ಮೂಲಮಾನಗಳ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ನಾವು ಮಾನಗಳನ್ನು ತಿಳಿಯುವ ಮುನ್ನ ಭೌತ ಪರಿಣಾಮಗಳು ಅಂದರೆ ಏನು, ಯಾವುದಕ್ಕೆ ನಾವು ಮೂಲಮಾನ ಅಂತೀವಿ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಭೌತ ಪರಿಣಾಮ ಅಂದರೆ ಯಾವುದೇ ಒಂದು ವಸ್ತು ಇರುತ್ತೆ, ಆ ಒಂದು ವಸ್ತು ಒಂದು ಸೂಕ್ತವಾದ ಮಾಪನವನ್ನು ಬಳಸಿ ಆ ಒಂದು ವಸ್ತುವಿನ ಒಂದು ಅಂಶವನ್ನು ನಾವು ಒಂದು ಸೂಕ್ತವಾದ ಮಾಪನವನ್ನು ಬಳಸಿ ಅದನ್ನು ನಾವು ಸರಿಯಾಗಿ ಅಳಿಬೇಕಾಗತ್ತೆ. ಹಾಗಾಗಿ ಆ ಅಳತೆಯ ಸೂಕ್ತವಾದಂತಹ ಏಕಮಾನ ಇರುತ್ತಲ್ಲ, ಅದನ್ನು ನಾವು ಭೌತ ಪರಿಣಾಮ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಭೌತ ಪರಿಮಾಣ ಅಂತ ನಾವು ಅದನ್ನು ಕರಿತೀವಿ. ಈ ಭೌತ ಪರಿಮಾಣಗಳು ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಎರಡು ವಿಧಗಳನ್ನಾಗಿ ವಿಂಗಡಿಸ್ತೀವಿ. ನೋಡ್ರಿ, ನಾವು ಒಂದು ಅಂಶವನ್ನು ಸೂಕ್ತ ಮಾನಗಳನ್ನು ಬಳಸಿ ಅಳೆಯುವಲು ಸಾಧ್ಯ ಇದೆಯೋ ಅದನ್ನು ನಾವು ಆ ಅಳತೆಗೆ ನಾವೇನು ಕರಿತೀವಿ? ಏಕಮಾನ ಅಂತ ಕರೆದ್ರೆ, ಈ ಏಕಮಾನವನ್ನು ಬಳಸಿಕೊಂಡು ಭೌತಿಕ ಪರಿಮಾಣಗಳನ್ನು ಎರಡು ವಿಧಗಳನ್ನಾಗಿ ನಾವು ವಿಂಗಡಿಸ್ತೀವಿ. ಅದರಲ್ಲಿ ಒಂದನೇದು ಮೂಲಮಾನಗಳು ಅಂತ, ಎರಡನೇದು ಸಾಧಿತ ಮಾನಗಳು ಅಂತ. ಮೂಲಮಾನಗಳು ಅಂದರೆ ಯಾವ ಭೌತಿಕ ಪರಿಮಾಣಗಳು ಬೇರೆ ಯಾವುದೇ ಭೌತಿಕ ಅಂಶಗಳ ಮೇಲೆ ಅವಲಂಬನೆ ಆಗಿರುವುದಿಲ್ಲ. ಇವು ತನ್ನದೇ ಆದಂತಹ ಮೂಲಮಾನಗಳನ್ನು ಹೊಂದಿರ್ತವೆ, ಆದರೆ ಬೇರೆ ಯಾವುದೇ ಭೌತಿಕ ಅಂಶಗಳ ಮೇಲೆ ಇವು ಅವಲಂಬನೆ ಆಗಿರುವುದಿಲ್ಲ. ಅಂಥವುಗಳನ್ನು ನಾವೇನಂತ ಕರಿತೀವಿ? ಮೂಲಮಾನಗಳು ಅಂತ ನಾವು ಅವುಗಳನ್ನು ಕರಿತೀವಿ. ಪ್ರಮುಖವಾಗಿ ಉದ್ದ ನಾವು ಅದು ತನ್ನದಂಥ ಮಾನವನ್ನು ಒಳಗೊಂಡಿದೆ. ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. ಹಾಗಾಗಿ ಅದು ತನ್ನದಾದಂತಹ ಮೂಲಮಾನಗಳನ್ನು ಅದು ಹೊಂದಿರುವ ಕಾರಣ ಇದು ಬೇರೆ ಯಾವುದನ್ನೇ ಏನು ಮಾಡಲಿದು ಯಾವುದೇ ಮಾನಗಳ ಮೇಲೆ ಇದು ಅವಲಂಬನೆ ಆಗಿಲ್ಲ. ಅದೇ ರೀತಿ ದ್ರವ್ಯರಾಶಿ ಕಾಲದಲ್ಲಿ ಸೆಕೆಂಡು, ಮಿನಿಟು, ಗಂಟೆ. ಹಾಗಾಗಿ ಇವು ನಾವು ಕಾಲವನ್ನು ಅಳೆಯಬೇಕಾದ್ರೆ ಬೇರೆ ಯಾವುದೇ ಒಂದು ವಾಹನದ ಸಹಾಯ ಪಡೆದುಕೊಂಡು ನಾವು ಇವುಗಳನ್ನು ಅಳೆಯೋದಿಲ್ಲ. ಅದೇ ರೀತಿ ಸಾಧಿತ ಮಾನಗಳು ಅಂತ. ಸಾಧಿತ ಮಾನಗಳು ಎಂಥವು ಅಂದರೆ, ಹಾಗಾಗಿ ನಾವು ಮೂಲಮಾನಗಳಿಗೆ ಮತ್ತು ಸಾಧಿತ ಮಾನಗಳಿಗೆ ಭಾಳಷ್ಟು ವ್ಯತ್ಯಾಸವನ್ನು ಕಾಣ್ತೀವಿ. ಸಾಧಿತ ಮಾನಗಳು ಏನಿದಾವೆ ಅಂದರೆ, ತನ್ನ ಭೌತಿಕ ಪರಿಮಾಣಗಳನ್ನು ಅದು ಅಳೆಯಬೇಕಾದ್ರೆ ಅದು ಮೂಲಮಾನದ ಮೇಲೆ ಅವಲಂಬನೆ ಆಗಿರುತ್ತೆ. ಯಾವ ಮಾನದ ಮೇಲೆ ಅವಲಂಬನೆ ಆಗಿರುತ್ತದೋ ಮೂಲಮಾನದ ಮೇಲೆ ಅವಲಂಬನೆ ಆಗಿರುತ್ತೆ. ಆದರೆ ಮೂಲಮಾನಗಳು ಹಾಗಲ್ಲ, ಅವು ತನ್ನದೇ ಆದಂತಹ ಮಾನಗಳಿರ್ತವೆ. ಹಾಗಾಗಿ ಅದು ಯಾವುದೇ ಮಾನಗಳ ಮೇಲೆ ಅದು ಅವಲಂಬನೆ ಆಗುವುದಿಲ್ಲ. ಹಾಗಾಗಿ ಜಗತ್ತಿನ ತುಂಬ ಹಲವಾರು ವಿಧದ ಮೂಲಮಾನಗಳನ್ನು ಅಥವಾ ಅಂದರೆ ಸಿಸ್ಟಮ್ ಆಫ್ ಇಂಟರ್ ಕಂಟ್ರಿಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕೆಲವೊಂದಷ್ಟು ಮಾನಗಳನ್ನು ನಾವು ಬಳಸ್ತೀವಿ. ಅದರಲ್ಲಿ CGS ಪದ್ಧತಿ ಇರ್ಬೋದು, FES ಪದ್ಧತಿ ಇರ್ಬೋದು, MKS ಪದ್ಧತಿ ಇರ್ಬೋದು, SI ಪದ್ಧತಿ ಇರ್ಬೋದು. ಆದರೆ ಜಗತ್ತಿನಲ್ಲಿ ರಾಷ್ಟ್ರಗಳ ಮಧ್ಯೆ ಗೊಂದಲ ಉಂಟಾಗಬಾರ್ದು ಅನ್ನುವ ಒಂದು ಕಾರಣದಿಂದ ಏನು ಮಾಡ್ಯಾರಂದರೆ ಹೆಚ್ಚಾಗಿ SI ಮಾನವನ್ನು ಬಳಸ್ತಾರೆ. SI ಮಾನ ಅಂದರೆ ಸಿಸ್ಟಮ್ ಆಫ್ ಇಂಟರ್ನೇಷನ್ ಅಂತ. ಇಂಟರ್ನೇಷನ್ ಯೂನಿಟ್ ಅಂದರೆ ರಾಷ್ಟ್ರಗಳ ನಡುವೆ ಒಂದು ಹೊಂದಾಣಿಕೆ ಮಾಡಿಕೊಂಡು ನಾವು ಬಳಸುವಂತಹ ಪದ್ಧತಿ ಇದು. ಯಾವುದು? ಸಿಸ್ಟಮ್ ಆಫ್ ಇಂಟರ್ನೇಷನ್ ಯೂನಿಟ್ಸ್. ಈ ಸಿಸ್ಟಮ್ ಆಫ್ ಇಂಟರ್ನೇಷನ್ ಯೂನಿಟು ಅದು ಏನಾಗ್ತಿದೆ ಅಂದರೆ ಅದು ಕೂಡ ಬಹಳಷ್ಟು ಮಹತ್ವದಾಗೈತಿ. ಕಾರಣ ಅದು ತನ್ನದೇ ಆದಂತಹ ಪದ್ಧತಿ ಅನ್ನೋದು ಒಂದೈತಿ. ನಾವು ಈ CGS, FES, MKS ಮತ್ತು SI ಪದ್ಧತಿಗಳಲ್ಲಿ ಆ ಪದ್ಧತಿಗಳಲ್ಲಿರುವಂಥ ವ್ಯತ್ಯಾಸ ಏನು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಮೂಲಮಾನ ನಾವು ಉದ್ದ, ದ್ರವ್ಯರಾಶಿ ಮತ್ತು ಕಾಲವನ್ನೇ ತೆಗೆದುಕೊಂಡಾಗ
CGS ಪದ್ಧತಿಯಲ್ಲಿ ನಾವು ಸೆಂಟಿಮೀಟ್ರ್ ಅಂತ ಕರಿತೀವಿ ಉದ್ದಕ್ಕೆ. ಅದೇ ರೀತಿ FES ಪದ್ಧತಿಯಲ್ಲಿ ನಾವು ಅಡಿ ಫೀಟಲ್ಲಿ ಅಳಿತೀವಿ ಎಫ್. ಅದೇ ರೀತಿ MKS ಪದ್ಧತಿಯಲ್ಲಿ ನಾವು ಮೀಟ್ರ್ನಲ್ಲಿ ಅಳಿತೀವಿ. SI ಪದ್ಧತಿಯಲ್ಲಿ ಕೂಡ ನಾವು ಮೀಟ್ರ್ನಲ್ಲಿ ಅಳಿತೀವಿ. ಅದೇ ದ್ರವ್ಯರಾಶಿಯನ್ನು ನಾವೇನು ಮಾಡ್ತೀವಿ ಅಂದರೆ ಗ್ರಾಮ್ಗಳಲ್ಲಿ ಅಳಿತೀವಿ, CGSದಲ್ಲಿ ಕೂಡ, FESನಲ್ಲಿ ಪೌಂಡಲ್ಲಿ ಅಳಿತೀವಿ, MKSನಲ್ಲಿ ಕಿಲೋಗ್ರಾಮ್ನಲ್ಲಿ ಅಳಿತೀವಿ, SI ಪದ್ಧತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅದು ಕೂಡ ಗ್ರಾಮ್ಗಳಲ್ಲಿ ಅಳಿತೀವಿ. ಅದೇ ರೀತಿ ಟೈಮ್ ಸೆಕೆಂಡ್ ಹಾಗಾಗಿ ನಾವು ಎಲ್ಲ ವಿಧಾನಗಳಲ್ಲಿ ಕಾಲವನ್ನು ನಾವು ಸೆಕೆಂಡ್ಗಳಲ್ಲೇ ನಾವು ಅಳಿತೀವಿ. ಆದರೆ SI ಪದ್ಧತಿ ಅಂದರೆ ಏನು? ಸೊ SI ಅಂದರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಅಂದರೆ ಏನಂದರೆ ಮೂಲಮಾನವನ್ನು ನಾವು ನಿರ್ಧರಿಸಬೇಕಾದ್ರೆ ಒಂದು ದೇಶ ತನ್ನದೇ ಆದಂತಹ ಮೂಲಮಾನವನ್ನು ಅದು ಹೊಂದಿರುತ್ತೆ. ಹಾಗಾಗಿ ಆ ಎಲ್ಲ ದೇಶಗಳು ಸೇರಿ ಏನು ಮಾಡಿದಾವೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಗೊಂದಲಕ್ಕೆ ಮಾಡಬಾರ್ದು, ಗೊಂದಲ ಉಂಟಾಗಬಾರ್ದು ಅಂತ ಏನು ಮಾಡ್ಯಾರಂದರೆ ಫ್ರಾನ್ಸ್ನಲ್ಲಿ ಒಂದು ಸಂಸ್ಥೆ ಇದೆ. ಆ ಫ್ರಾನ್ಸ್ ದೇಶದಲ್ಲಿ ಅದು ಸೆವರ್ಸ್ ನಗರದಲ್ಲಿ ಒಂದು ಅಂತಾರಾಷ್ಟ್ರೀಯ ಅಳತೆ ಮತ್ತು ತೂಕ ಸಂಸ್ಥೆ ಅಂತಿದೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡುತ್ತಂದರೆ ವಿವಿಧ ಮಾನಗಳನ್ನು ಯಾವ ರೀತಿ ನಾವು ಅಳಿಬೇಕು, ಅದಕ್ಕೆ ಮೂಲ ಯಾವುದು ಅನ್ನೋದನ್ನು ಅದು ನಿರ್ಧಾರ ಮಾಡುತ್ತೆ. ಆದರೆ ಆ ಸಂಸ್ಥೆ ಫ್ರಾನ್ಸ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ತೂಕ ಮತ್ತು ಅಳತೆ ಸಂಸ್ಥೆ ಉದ್ದವನ್ನು ಯಾವ ರೀತಿ ಅದು ನಿರ್ಧಾರ ಮಾಡುತ್ತಂದರೆ ಅಂದರೆ ಉದ್ದದ ಏಕಮಾನ ಯಾವುದೆಂದು ನಿರ್ಧರಿಸ್ತಂದರೆ ಅದು ಏನು ಮಾಡಿದೆ ಅಂದರೆ ಪ್ಲಾಟಿನಿಯಂ ಮತ್ತು ಇಂಡಿಯಂ ಎಂಬ ಲೋಹಗಳ ಮಿಶ್ರಣದ ಒಂದು ಸಲಾಕೆಯನ್ನು ಮಾಡಿದೆ ಉದ್ದ ಅಳಿಬೇಕಾದ್ರೆ. ಈ ಪ್ಲಾಟಿನಿಯಂ ಮತ್ತು ಇಂಡಿಯಂ ಲೋಹದ ಒಂದು ಉದ್ದದ ಸರಳನ್ನು ಮಾಡಿ ಅದರ ಆಧಾರದ ಮೇಲೆ ಅದು ಏನು ಮಾಡುತ್ತಂದರೆ ಉದ್ದವನ್ನು ನಿರ್ಧರಿಸುತ್ತೆ. ಅದೇ ರೀತಿ CCMನಿಂದ ಮಾಡಿದ 2 ಗಡಿಯಾರಗಳು, ಅಲ್ಲಿ 2 ಗಡಿಯಾರಗಳಿದ್ದಾವೆ. CCMನಿಂದ ಮಾಡಿದಂತಹ ಕಾಲವನ್ನು ಅಳಿಬೇಕಾದ್ರೆ ನಾವು ಉದ್ದವನ್ನು ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟ್ರಲ್ಲಿ ಅಳೆದ್ರೆ ಇವುಗಳಿಗೆ ಮೂಲಮಾನ ಎದರಲ್ಲಿ ಮಾಡಲಾಗಿದೆ? ಇಂಡಿಯಂ ಲೋಹ ಮತ್ತು ಪ್ಲಾಟಿನಂ ಲೋಹವನ್ನು ಬಳಸಿ ಒಂದು ವರ್ತುಲಾಕಾರದ ಗುಂಡಿನಿಂದ ಮಾಡಿದ ಇದು ಒಂದು ಉದ್ದವಾದ ಸಲಾಕೆಯನ್ನು ಏನು ಮಾಡಿದೆ ಅಲ್ಲಿ ಮಾಡಿದ. ಆ ಉದ್ದದ ಆಧಾರದ ಮೇಲೆ ಉದ್ದವನ್ನು ಅಳೆದ್ರೆ ಅದೇ ರೀತಿ ಪ್ಲಾಟಿನಿಯಂ ಮತ್ತು ಇಂಡಿಯಂನಿಂದ ಒಂದು ವರ್ತುಲಾಕಾರದ ಗುಂಡಿನಿಂದ ಮಾಡಿದಂತಹ ಒಂದು ವಸ್ತು ಅಂದರೆ ಒಂದು ಮೂಲಮಾನ ಅದು ಏನು ಮಾಡುತ್ತಂದರೆ ದ್ರವ್ಯರಾಶಿಯನ್ನು ಅಳೆಯುವಂತಹ ಮೂಲಮಾನ ಆಗಿದ್ದರೆ, ಅಲ್ಲಿ CCMನಿಂದ ಮಾಡಿದಂಥ 2 ಗಡಿಯಾರಗಳಿದ್ದಾವೆ. ಅವು ಸುಮಾರು 2,000 ಅಲ್ಲ, 3,000 ಅಲ್ಲ, 5,000 ವರ್ಷಗಳವರೆಗೆ ಅದು ಸತತವಾಗಿ ಹಾಗೇ ಓಡ್ತಾನೆ ಇದ್ದರೆ ಆ 5,000 ವರ್ಷಗಳ ಆದ ಮೇಲೆ ಆ 2 ಗಡಿಯಾರಗಳ ನಡುವಿನ ಸಮಯದಲ್ಲಿ ಆಗುವಂಥ ವ್ಯತ್ಯಾಸ ಕೇವಲ 1 ಸೆಕೆಂಡ್ ಮಾತ್ರ. ಹಾಗಾಗಿ ಈ ಫ್ರಾನ್ಸ್ನಲ್ಲಿರುವಂತಹ ಸೆವರ್ಸ್ ನಗರ ಸಿಟಿಯಲ್ಲಿರುವಂತಹ ಅಂತಾರಾಷ್ಟ್ರೀಯ ತೂಕ ಮತ್ತು ಅಳತೆ ಸಂಸ್ಥೆಯು ಈ ಮೂಲಮಾನಗಳನ್ನು ಅದು ನಿರ್ಧಾರ ಮಾಡುತ್ತೆ. ಅದೇ ರೀತಿ ಕೂಡ ನಾನು ಹೇಳಿದಾಗಲೇ ಪ್ರತಿ ದೇಶವು ತನ್ನದೇ ಆದಂತಹ ತೂಕ ಮತ್ತು ಅಳತೆಯನ್ನು ಮಾಡುವಂಥ ಅಧಿಕಾರ ಹೊಂದಿದೆ, ಹಾಗೂ ಅದು ತನ್ನದೇ ಆದಂಥ ಸಂಸ್ಥೆಯನ್ನು ಕೂಡ ಹೊಂದಿದೆ. ಆದರೆ ನಮ್ಮ ಭಾರತ ದೇಶ ನವದೆಹಲಿಯಿರುವ ಅಂತಾರಾಷ್ಟ್ರೀಯ ಭೌತ ಪ್ರಯೋಗಾಲಯದಲ್ಲಿ ಈ ನಮ್ಮ ದೇಶದಲ್ಲಿ ಯಾವ ರೀತಿ ತೂಕ ಇರಬೇಕು, ಯಾವ ರೀತಿ ಅಳತೆಗಳನ್ನು ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಆದರೆ ಈ SI ಮಾನದಲ್ಲಿ 1971ರಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತಂದಾಗ ಮೂಲಭೂತ ಪರಿಮಾಣಗಳನ್ನು 7 ವಿಧಗಳನ್ನಾಗಿ ಅವರು ಮೂಲದಲ್ಲಿ ವಿಂಗಡಿಸ್ತಾರೆ. ಅದರಲ್ಲಿ ಉದ್ದ ಆಗಿರ್ಬೋದು, ದ್ರವ್ಯರಾಶಿ ಇರ್ಬೋದು, ಸಮಯ ಇರ್ಬೋದು, ವಿದ್ಯುತ್ ಪ್ರವಾಹ ಇರ್ಬೋದು, ಉಷ್ಣತೆ ಇರ್ಬೋದು, ಲುಮಿನಸ್ ಇಂಟೆನ್ಸಿಟಿ ಇರ್ಬೋದು, ವಸ್ತುವಿನ ಪ್ರಮಾಣ ಇರ್ಬೋದು. ಸೊ ಉದ್ದವನ್ನು ನಮಗೆ ಗೊತ್ತಿರುವ ಹಾಗೆ ನಾವು ಮೊದಲಾಗಿ ಏನು ಮಾಡ್ತೀವಿ? ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್. ಅದೇ ರೀತಿ ದ್ರವ್ಯರಾಶಿಯನ್ನು ಗ್ರಾಮ್, ಕಿಲೋಗ್ರಾಮ್. ಸಮಯವನ್ನು ನಾವು ಸೆಕೆಂಡಲ್ಲಿ ಅಳಿತೀವಿ, ನಂತರ ಮಿನಿಟಲ್ಲಿ ಅಳಿತೀವಿ, ನಂತರ ಹವರಲ್ಲಿ ಅಳಿತೀವಿ. ಆದರೆ ಇವೆಲ್ಲಕ್ಕೂ ಮೂಲಮಾನ ಸೆಕೆಂಡೇ. ಮೀಟ್ರಿಗೆ ಸೆಕೆಂಡು, ಉದ್ದದ ಅಳತೆಗೆ ಉದ್ದ ಕಿಲೋಮೀಟ್ರದ ಉದ್ದ. ಆದರೆ ಮೀಟ್ರಿಗೆ ಯಾವುದು ಮೂಲ ಅಂದರೆ ಮಿಲಿಮೀಟರ್.
ಉಷ್ಣತೆ ನಾವು ಕೆಲ್ವಿನಲ್ಲಿ ಅಳಿತೀವಿ ಅದರ ಮೂಲಮಾನ. ಲುಮಿಸ್ ಇಂಟೆನ್ಸಿಟಿಯನ್ನು ನಾವೇನು ಮಾಡ್ತೀವಿ ಕ್ಯಾಂಡಲ್ನಲ್ಲಿ ಅಳಿತೀವಿ, ಸಿ ಡಿ ಅದರ. ಆದರೆ ವಸ್ತುವಿನ ಪ್ರಮಾಣವನ್ನು ನಾವು ಮೌಲ್ನಲ್ಲಿ ನಾವೇನು ಮಾಡ್ತೀವಿ ಅಳಿತೀವಿ. ಹಾಗೆ ಭೌತ ಪರಿಮಾಣಗಳ ಏನು ಮಾಡ್ತೀವಿ ಅಂದ್ರೆ ನಾವು ಆ ಭೌತ ಪರಿಮಾಣಗಳಾದಂತಹ ಜವ ಇರ್ಬೋದು, ಸ್ಥಾನ ಪಲ್ಲಟ ಇರ್ಬೋದು, ವೇಗ ಇರ್ಬೋದು, ವೇಗೋತ್ಕರ್ಷ ಇರ್ಬೋದು, ಬಲ, ವಿಸ್ತೀರ್ಣ, ಗಾತ್ರ, ಇವುಗಳಿಗೆ ನಾವೇನು ಕರಿತೀವಿ ಭೌತ ಪರಿಮಾಣಗಳು ಅಂತ ನಾವುಗಳನ್ನು ಕರಿತೀವಿ. ಸೊ ಈ ಭೌತ ಪರಿಮಾಣಗಳು ಏನು ಮಾಡ್ತಾವಂದರೆ ಪರಿಮಾಣ ಮತ್ತು ದಿಕ್ಕನ್ನು ಆಧರಿಸಿ, ಅವುಗಳ ಪರಿಮಾಣ ಮತ್ತು ದಿಕ್ಕನ್ನು ಆಧರಿಸಿ ಎರಡು ವಿಧಗಳನ್ನಾಗಿ ನಾವು ಮಾಡ್ತೀವಿ. ಒಂದು ಅದಿಶ ಪರಿಮಾಣ, ಇನ್ನೊಂದು ಸದಿಶ ಪರಿಮಾಣ. ಸೊ ಅದಿಶ ಪರಿಮಾಣ ಅಂದರೆ ಯಾವ ಭೌತಿಕ ಪರಿಮಾಣಗಳು ಕೇವಲ ಪರಿಮಾಣವನ್ನು ಹೊಂದಿರುತ್ತವೆ, ಅಂದರೆ ದಿಕ್ಕನ್ನು ಹೊಂದಿರುವುದಿಲ್ಲವೋ ಅಂಥವುಗಳಿಗೆ ಅದಿಶ, ಅಂದರೆ ದಿಕ್ಕು ಇರಲಾರ್ದು ಅಂತ. ಉದಾಹರಣೆಗೆ ನಾವು ಚಲಿಸಿದ ದೂರ ಯಾವ ದಿಕ್ಕಿಗೆ ಚಲಿಸಿದ್ವಿ, ಜವ ಎಷ್ಟಿತ್ತು, ಗಾತ್ರ ಯಾವ ಗಾತ್ರ, ವಿಸ್ತೀರ್ಣ ಎಷ್ಟು ವಿಸ್ತೀರ್ಣ, ಯಾವ ದಿಕ್ಕಿಗೆ, ಅಲ್ಲಿ ದಿಕ್ಕು ಅನ್ನೋದು ಬರೋದಿಲ್ಲ. ಹಾಗಾಗಿ ಅದಕ್ಕೆ ಅದಿಶ ಪರಿಮಾಣ. ಅಂದರೆ ಈ ಪರಿಮಾಣಗಳಿಗೆ ಯಾವುದೇ ರೀತಿಯ ದಿಕ್ಕುಗಳು ಅಂದರೆ ಡೈರೆಕ್ಷನ್ಸ್ ಇರುವುದಿಲ್ಲ. ಆದರೆ ಸದಿಶಗಳಿಗೆ ಹೆಂಗಿರ್ತವೆ ಅಂದರೆ ಅವುಗಳಿಗೆ ಪರಿಮಾಣನೂ ಇರುತ್ತೆ, ದಿಕ್ಕನ್ನು ಕೂಡ ಇರುತ್ತೆ. ಹಾಗಾಗಿ ಅವುಗಳಿಗೆ ಸದಿಶ ಪರಿಮಾಣಗಳು ಅಂತ ಕರಿತೀವಿ. ವೇಗ ಪೂರ್ವಕ್ಕೋ ಪಶ್ಚಿಮಕ್ಕೋ ಉತ್ತರಕ್ಕೋ ದಕ್ಷಿಣಕ್ಕೋ ಅದು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಒಂದು ವಸ್ತು. ವೇಗೋತ್ಕರ್ಷ ಏನು, ಬಲ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಅದು ಬಲವನ್ನು ಪ್ರಯೋಗ ಮಾಡಲ್ಪಟ್ಟಿತು, ಎಷ್ಟು ಬಲವನ್ನು ಪ್ರಯೋಗ ಮಾಡಲ್ಪಟ್ಟು, ಅಲ್ಲಿ ಪರಿಮಾಣನೂ ಇರುತ್ತೆ, ನಿರ್ದಿಷ್ಟವಾದಂಥ ಅಳತೆಯೂ ಇರುತ್ತೆ, ಯಾವ ದಿಕ್ಕು ಅಂತ ಇರುತ್ತೆ. ಸ್ಥಾನ ಪಲ್ಲಟ ಒಂದು ವಸ್ತು ಇದೆ, ಅದು ಎಡಕ್ಕೆ ಹೋಯ್ತೋ ಬಲಕ್ಕೆ ಸ್ಥಾನ ಪಲ್ಲಟೋ, ಹಿಂದಕ್ಕೆ ಸ್ಥಾನ ಪಲ್ಲಟ ಇತ್ತೋ ಅಥವಾ ಮುಂದಕ್ಕೆ, ಹೀಗೆ ಇತ್ಯಾದಿ ಅಲ್ಲಿ ಏನಿರುತ್ತಂದರೆ ಇತ್ಯಾದಿ ನಾವು ಘಟನೆಗಳನ್ನು ತೆಗೆದುಕೊಂಡಾಗ ಉದಾಹರಣೆ ನಾವು ಕಾಲ್ ಡ್ರೈವ್ ಮಾಡ್ತೀವಿ, ಯಾವ ದಿಕ್ಕಿಗೆ ಹೋದ್ವಿ, ಎಷ್ಟು ವೇಗದಲ್ಲಿ ಹೋದ್ವಿ, ಇಲ್ಲಿ ದಿಕ್ಕಿನಿರುತ್ತೆ ಪರಿಮಾಣನೂ ಇರುತ್ತೆ. ಹಾಗಾಗಿ ಕೇವಲ ಪರಿಮಾಣಗಳು ಇದ್ದರೆ ಅದಕ್ಕೆ ಅದಿಶವಂತ ಕರಿತೀವಿ. ಪರಿಮಾಣದ ಜೊತೆಗೆ ದಿಕ್ಕುಗಳನ್ನು ಹೊಂದಿದರೆ ಅದನ್ನು ನಾವೇನು ನೋಡ್ತೀವಿ ಸದಿಶ ಪರಿಮಾಣಗಳು ಅಂತ ನಾವು ಅದನ್ನು ಕರಿತೀವಿ. ಸೊ ನಾವು ವಿವಿಧ ಪರಿಮಾಣಗಳನ್ನು ನಾವು ಸಿಸ್ಟಮ್ ಆಫ್ ಇಂಟರ್ನೇಷನ್ ಯೂನಿಟ್ಸ್ನಲ್ಲಿ ಯಾವ ರೀತಿ ಅಳಿತಾರೆ. ಸೊ ಅದು ವಿದ್ಯುತ್ ಪ್ರವಾಹವನ್ನು ನಾವು ಆ್ಯಂಪರ್, ಅದರ ಸಂಕೇತ ಎ, ತರಂಗ ದೂರವನ್ನು ಆಂಗ್ಸ್ಟ್ರಾಮ್ನಲ್ಲಿ, ವಿದ್ಯುತ್ ಶಕ್ತಿಯನ್ನು ಜೌಲ್ನಲ್ಲಿ, ವಿದ್ಯುತ್ ಆವೇಶಗಳನ್ನು ಕೂಲಾಂಬ್ನಲ್ಲಿ, ವಿಭವಾಂತರವನ್ನು ನಾವು ವೋಲ್ಟ್ನಲ್ಲಿ, ವಿದ್ಯುತ್ ರೋಧವನ್ನು ನಾವು ಓಮ್ನಲ್ಲಿ, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನವನ್ನು ಕಿಲೋವ್ಯಾಟ್ ಅಥವಾ ಅವರ್ನಲ್ಲಿ, ಕಿಲೋವ್ಯಾಟ್ ಫಾರ್ ಅವರ್ನಲ್ಲಿ, ಶಕ್ತಿಯನ್ನು ನಾವು ಕೂಡ ಜೌಲ್, ನೋಡ್ರಿ ಶಕ್ತಿಯನ್ನು ಜೌಲಲ್ಲಿ ಅಳಿತೀವಿ, ವಿದ್ಯುತ್ ಶಕ್ತಿಯನ್ನು ನಾವು ನೋಡ್ತೀವಿ ಜೌಲಲ್ಲಿ ಅಳಿತೀವಿ. ಸಾಮರ್ಥ್ಯ, ಆ ಸಾಮರ್ಥ್ಯವನ್ನು ವ್ಯಾಟ್ನಲ್ಲಿ ಎಳಿತೀವಿ, ಬಲ ನಾನು ನ್ಯೂಟನ್ನಲ್ಲಿ ಎಳಿತೀವಿ, ಜವ ಮೀಟರ್ ಫಾರ್ ಸೆಕೆಂಡ್ನಲ್ಲಿ ಎಳಿತೀವಿ, ಸ್ಥಾನ ಪಲ್ಲಟವನ್ನು ನಾವು ಮೀಟರ್ನಲ್ಲಿ ಎಳಿತೀವಿ, ವೇಗವನ್ನು ಮೀಟರ್ ಫಾರ್ ಸೆಕೆಂಡ್ನಲ್ಲಿ ಎಳಿತೀವಿ, ವೇಗೋತ್ಕರ್ಷವನ್ನು ಕೂಡ ನಾವು ಮೀಟರ್ ಫಾರ್ ಸೆಕೆಂಡ್ನಲ್ಲಿ ಎಳಿತೀವಿ, ಕೆಲಸವನ್ನು ಸಹ ನ್ಯೂಟನ್ನಲ್ಲಿ ಅಳಿತೀವಿ. ಸೊ ನಾವು ಕೆಲಸ ಮತ್ತು ಬಲವನ್ನು ನ್ಯೂಟನ್ ಮಾನಲ್ಲಿ ಅಳಿದರೆ ಉದ್ದ, ಸ್ಥಾನ ಪಲ್ಲಟವನ್ನು ನಾವು ಮೀಟರ್ನಲ್ಲಿ ಎಳಿತೀವಿ, ವೇಗೋತ್ಕರ್ಷ, ವೇಗ, ಜವ ಇವುಗಳನ್ನು ನೋಡ್ತೀವಿ ಮೀಟರ್ ಫಾರ್ ಸೆಕೆಂಡ್ನಲ್ಲಿ ಅಳಿದ್ರೆ ವೇಗೋತ್ಕರ್ಷವನ್ನು ಮೀಟರ್ ಫಾರ್ ಸೆಕೆಂಡ್ ಸ್ಕ್ವಯರ್ನಲ್ಲಿ ಎಳಿತೀವಿ. ಸೊ ಅದೇ ರೀತಿ ತೂಕವನ್ನು ನಾವು ಗ್ರಾಮ್ನಲ್ಲಿ ಎಳಿತೀವಿ, ಕಾಲವನ್ನು ಸೆಕೆಂಡ್ನಲ್ಲಿ ಎಳಿತೀವಿ, ಆವೃತ್ತವನ್ನು ಹರ್ಡ್ಸ್ನಲ್ಲಿ, ಆವೃತ್ತಿಗಳು ಫ್ರೀಕ್ವೆನ್ಸೀಸ್ ಅದನ್ನು ಹರ್ಡ್ಸ್ನಲ್ಲಿ ಎಳಿತೀವಿ, ತಾಪವನ್ನು ಕೆಲ್ವಿನಲ್ಲಿ ಎಳಿತೀವಿ, ಕೆಲವೊಮ್ಮೆ ಸೆಂಟಿಮೀಟ್ರಲ್ಲಿ ಕೂಡ ನಾವು ಅಳಿತೀವಿ, ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಡ ನಾವು ಅದನ್ನು ಅಳಿತೀವಿ. ಉಷ್ಣತೆಯನ್ನು ಕೂಡ ಜೌಲ್ನಲ್ಲಿ ಅಳಿತೀವಿ, ಕಾಂತಕ್ಷೇತ್ರವನ್ನು ಆರ್ಸೈಡ್ನಲ್ಲಿ ಎಳಿತೀವಿ, ಒತ್ತಡ ಆಗಿರ್ಬೋದು, ಪ್ರಕಾಶಮಾನ ಇರ್ಬೋದು, ಅವುಗಳೇನು ಮಾಡ್ತೀವಿ ನಾವು ಪಾಸ್ಕಲ್ ಮತ್ತು ಲುಕ್ಸ್ ಮಾನಗಳಲ್ಲಿ ಅಳಿತೀವಿ. ಹೀಗೆ ಬೇರೆ ಬೇರೆ ಮಾನಗಳು ತನ್ನದೇ ಆದಂತಹ ಪರಿಮಾಣವನ್ನು ಹೊಂದುವುದರ ಮೂಲಕ ತನ್ನದೇ ಆದಂಥ ಏಕಮಾನ ಮತ್ತು ಸಂಕೇತವನ್ನು ನಾವು ಹೊಂದಿರ್ತವೆ. ಹಾಗಾಗಿ ನಾವು ಗಮನಿಸಬೇಕಾಗಿದ್ದರೆ ಭೌತಿಕ ಪರಿಮಾಣಗಳನ್ನು ನಾವು ಅವುಗಳ ಮೂಲಮಾನಗಳಲ್ಲಿ ಅಳಿತೀವಿ, ಆ ಭೌತಿಕ ಪರಿಮಾಣಗಳನ್ನು ನಾವು ಸಾಧಿತ ಮಾನಗಳಲ್ಲಿ ಕೂಡ ಅಳಿತೀವಿ,
ಮೂಲಮಾನ ಇದ್ದರೆ ಅದಕ್ಕೆ ತನ್ನದೇ ಆದಂಥ ಮೂಲವಾದ ಅಳತೆ ಹೊಂದಿರ್ತವೆ. ಸಾಧಿತ ಮಾನಗಳು ಅಂದರೆ ಬೇರೆ ಅಳತೆಯನ್ನು ಆಧರಿಸುತ್ತವೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ಬಳಸ್ತಾರೆ. ಅದು CGS ಇರ್ಬೋದು, FPS ಇರ್ಬೋದು, MKS ಇರ್ಬೋದು, ಆದರೆ ಹೆಚ್ಚಾಗಿ ಎಲ್ಲ ದೇಶಗಳು ಬಳಸುವಂಥದ್ದು SI ಪದ್ಧತಿಯನ್ನು, ಅಂದರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಅಂತ ನಾವು ಅದನ್ನು ಕರಿತೀವಿ. ಈ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟನ್ನು 1971ರಲ್ಲಿ ಜಾರಿಗೆ ತರ್ತಾರೆ. ಅದರಲ್ಲಿ ಮೂಲವಾಗಿ 7 ಮೂಲಭೂತ ಮಾನಗಳು ಇದ್ದಾವೆ. ಸೊ ಈ SI ಪದ್ಧತಿ ಅಂದರೆ ಉದ್ದ ಆಗಿರ್ಬೋದು, ಕಾಲ ಆಗಿರ್ಬೋದು, ದ್ರವ್ಯರಾಶಿ ಇರ್ಬೋದು. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತೂಕ ಮತ್ತು ಅಳತೆಯನ್ನು ನಿರ್ಧಾರ ಮಾಡೋಕ್ಕೆ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಎಲ್ಲಿದೆ ಅಂದರೆ ಫ್ರಾನ್ಸ್ ದೇಶದಲ್ಲಿರುವಂತಹ ಸೇವರ್ಸ್ ನಗರದಲ್ಲಿರುವಂತಹ ಇಂಟರ್ನ್ಯಾಷನಲ್ ತೂಕ ಮತ್ತು ಅಳತೆ ಸಂಸ್ಥೆ ಅದು ಇದೆ. ಅಂಥದ್ದೇ ಒಂದು ಸಂಸ್ಥೆಯನ್ನು ಎಲ್ಲ ದೇಶಗಳು ಹೊಂದಿರ್ತವೆ. ನಮ್ಮ ದೇಶ ಕೂಡ ಒಂದು ಸಂಸ್ಥೆಯನ್ನು, ತೂಕ ಮತ್ತು ಅಳತೆಯನ್ನು ಮಾಡುವಂಥ, ನಿರ್ಧಾರ ಮಾಡುವಂಥ ಒಂದು ಸಂಸ್ಥೆಯನ್ನು ಹೊಂದಿದೆ. ಅದು ದೆಹಲಿಯಲ್ಲಿ ಇದೆ. ಅದನ್ನು ನಾವೇನು ಕರಿತೀವಿ, ಭಾರತೀಯ ಭೌತ ಪ್ರಯೋಗಾಲಯ ಅಂತ ನಾವು ಅದನ್ನು ಕರಿತೀವಿ. ಸೊ ರಾಷ್ಟ್ರೀಯ ಭೌತ ಪ್ರಯೋಗಾಲಯ ಅಂತ ನಾವು ಅದನ್ನು ಕರಿತೀವಿ. ಅದು ಎಲ್ಲಿದೆ? ದೆಹಲಿಯಲ್ಲಿ ಇದೆ. ಹಾಗಾಗಿ ಈ ಭೌತ ಪರಿಮಾಣಗಳಾದಂತಹ ಜವ ಆಗಿರ್ಬೋದು, ಸ್ಥಾನ ಪಲ್ಲಟ, ವೇಗೋತ್ಕರ್ಷ, ಬಲ, ವಿಸ್ತೀರ್ಣ, ಇವುಗಳನ್ನು ನಾವು ಭೌತ ಪರಿಮಾಣ ಅಂತ ಕರೆದರೆ, ಅಂದರೆ ಅವು ತನ್ನದೇ ಆದಂತಹ ಗಾತ್ರ ಹೊಂದಿರ್ತವೆ, ತನ್ನದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಪರಿಮಾಣವನ್ನು ಹೊಂದಿರ್ತವೆ. ಪರಿಮಾಣ ಮತ್ತು ದಿಕ್ಕನ್ನು ಆಧರಿಸಿ ಭೌತ ಪರಿಮಾಣಗಳನ್ನು ನಾವು 2 ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಸದಿಶ, ಇನ್ನೊಂದು ಅದಿಶ ಅಂತ. ಸೊ ಅದಿಶ ಪರಿಮಾಣ ಅಂದರೆ ಏನು? ಕೇವಲ ಇಲ್ಲಿ ಅಳತೆ ಇರುತ್ತೆ, ಆದರೆ ಇಲ್ಲಿ ದಿಕ್ಕು ಇರಲ್ಲ. ಹಾಗಾಗಿ ಅದಕ್ಕೆ ನಾವು ಏನು ಕರಿತೀವಿ, ಅದಿಶ ಪರಿಮಾಣ ಅಂತ ನಾವು ಅದನ್ನು ಕರಿತೀವಿ. ಆದರೆ ಇಲ್ಲಿ ದಿಕ್ಕೂ ಇರುತ್ತೆ, ನಿರ್ದಿಷ್ಟವಾದಂಥ ಪರಿಮಾಣನೂ ಹೊಂದಿರುತ್ತೆ. ಅದಕ್ಕೆ ನಾವು ಸದಿಶ ಪರಿಮಾಣ ಅಂತ ನಾವು ಅದನ್ನು ಕರಿತೀವಿ. ಅದೇ ರೀತಿ ನಾವು ಹಲವಾರು ರೀತಿಯಂತಹ ಈ ಭೌತ ಪರಿಮಾಣಗಳ ಅಳೋದಕ್ಕೆ ನಾವು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸನ್ನು ನಾವು ಬಳಸ್ತೀವಿ. ಹಾಗಾಗಿ ಇವತ್ತಿಂದ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಭೌತಶಾಸ್ತ್ರದ ಮೇಲೆ. ಹಾಗಾಗಿ ಸ್ವಲ್ಪ ಮಾತನಾಡುವುದರಲ್ಲಿ ಕೆಲವು ತೊಂದರೆಗಳು ಆಗಿರಬಹುದು, ದಯವಿಟ್ಟು ಕ್ಷಮಿಸಿ. ಮುಂದೆ ಬರ್ತಾ ಈ ಭಯವನ್ನು ಹೋಗಲಾಡಿಸಿದ ಮೇಲೆ ಇದಕ್ಕಿಂತ ಉತ್ತಮವಾದಂತಹ ವಿಡಿಯೋಗಳನ್ನು ನನ್ನಿಂದ ಕೊಡಲು ಸಾಧ್ಯ ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ. ಜೈ ಹಿಂದ್.